ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಟು ಮೈ ಬ್ಲಾಗ್. ಗೊತ್ತಿರಲಿಲ್ಲ ಅವ್ರ ಫ್ರೆಂಡ್ಸು ನಮ್ಮ ಮನೇಲಿ ನನ್ನ ತಂಗಿ ಬರ್ಡೇ ಮಾಡ್ತಾರಂತ. ನೋಡಿ, ನನ್ನ ತಂಗಿ ಸೆಲೆಬ್ರೇಷನ್ಗೆ ಎಲ್ಲ ಬಂದ ಸಡನ್ನಾಗಿ ಫೋನ್ ಮಾಡಿ ಹೇಳಿದ್ರು. ಆದರೆ ಇನ್ನೇನು 10 ನಿಮಿಷ ಆಯ್ತಾ ನಂಗೆ ಹೇಳಿದ್ರು. ಸೊ ಮನೇನೂ ಅಷ್ಟು ನೀಟ್ ಮಾಡ್ಕೊಂಡಿರಲಿಲ್ಲ, ನಾನು ರೆಡಿ ಆಗಿರಲಿಲ್ಲ. ನನ್ನ ತಂಗಿ ವೀಡಿಯೋ ಮಾಡೋದು ನೋಡಿ, ಯೂಟ್ಯೂಬಿಗೆ ಮಾಡ್ತಿದ್ದೆ ಅಲ್ವಾ, ನನ್ನ ಬರ್ಡೇಗೆಲ್ಲ ವಿಶ್ ಮಾಡಿ, ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ ಅಂತ ಕೈ ಮುಗಿದು ಕೇಳ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಮೇಡಮು ಕೇಕ್ ಇದೆಲ್ಲ ಫೋಟೋ ತೆಗೀರಿ, ಇವರೇ ಅವಳಿಗೆ ಸರ್ಪ್ರೈಸಾಗಿ ಕೊಡ್ತಿರೋದು ಅವ್ರ ಮೇಡಮು. ಪಾಪ ಖುಷಿ ಆಯಿತು, ನಮ್ಮ ಮನೆಗೆ ಬಂದು ಸೆಲೆಬ್ರೇಷನ್ ಮಾಡ್ತಿರೋ ಒಂಥರ ಏನೋ ಖುಷಿ. ಇವಳು ಸಖತ್ ಅವ್ರನ್ನ ತುಂಬ ಇಷ್ಟಪಡ್ತಾರೆ. ಅಂದರೆ ಅವ್ರ ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ ಬಂದಿದ್ದರು, ಎಲ್ಲರೂ ಇರಲಿಲ್ಲ. ಅವ್ರ ಮೇಡಮ್ ಒಬ್ಬರು ಮತ್ತು ಇವರೆಲ್ಲ ಅವ್ರ ಕ್ಲೋಸ್ ಬೆಸ್ಟ್ ಫ್ರೆಂಡ್ಸು. ಚೆನ್ನಾಗಿ ಮಾಡಿದರು, ಚೆನ್ನಾಗಿ ಸಿಂಪಲಾಗಿ ಆಯಿತು. ನೋಡು ಈ ಕಡೆ ನೋಡು ಮಾಮ. ಯಾಕೆ ನೋಡ್ತೀರಾ? ಮ್ಯಾಮ್ ಅದು ನೋಡ್ಸೋಣ, ನೀವು ಯಾಕೆ ಕೊಡು. ಅಯ್ಯೋ, ಹೇಳ್ರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಸ್ವಲ್ಪ ಬರ್ತೀನಿ ತಡೀರಿ. ಮೆಲ್ಟ್ ಆಗ್ತೈತೆ. ನಾನು ನೋಡ್ರಿ ಈ ಕಡೆ ನಿಮಿಷ ನೋಡಿ. ಈ ಕಡೆ ನೋಡ್ರಿ. ಬೇಗ ಬೇಗ ಬೇಟ. ಚೈತ್ರ ಈ ಕಡೆ ನೋಡಿ. ಚಾಕ್ಲೇಟ್ ಬಾ, ಒಂದು 2 ನಿಮಿಷ ನಿಂತ. ಸ್ವಲ್ಪ 2 ನಿಮಿಷ ನಿಂತ ಬಿಡಿನ ಫೋಟೋನ ಏನೋ ಒಂದು ಮಾಡಿ ಫೋಟೋ. ಇಲ್ಲ, ಅವ್ನು ಮಲಗಿದ್ದಾನೆ. ಖಂಡಿತ ಸ್ಟೋರಿ ಕೈಯಾದ್ರೆ ಇಟ್ಕೊಳ್ರಿ. ಕೇಕ್ ಆಗಿದ್ದಾಳೆ ಕೈಯ. ಚೈತ್ರ ಒಳ್ಳೆ ಫೋಟೋಗ್ರಾಫರ್, ಚೆನ್ನಾಗಿ ತೆಗಿಸ್ಬೇಕು. ಇವರೇ ಮುಸ್ತಪ್ಪಗಳು. ನೋಡಿ ಮನೆ ಹೆಂಗೆ ಇದ್ದಿದೆ, ಆದರೂ ಏನು ಅಂದ್ಕೊಂಡಿರೋ ಫ್ರೆಂಡ್ಸ್ ಇರಲಿ ಬಿಡಿ, ಸಡನ್ನಾಗಿ ಫಿಕ್ಸ್ ಆಗಿದ್ದಲ್ವಕ್ಕ. ಪಾಪು ಇಟ್ಕೊಂಡು ನೀವೇನು ಮಾಡ್ತೀರಾ ಅಂದರು. ಪ್ಲೀಸ್ ನನಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.